ರಾಜ್ಯದಲ್ಲಿ ಡೆಂಗ್ಯೂ ಹಾವಳಿ ಜೋರಾಗಿದೆ. ಒಂದಲ್ಲ ಎರಡಲ್ಲ 59% ಡೆಂಗ್ಯೂ ಹೆಚ್ಚಳ ಆಗಿದೆ. ರಾಜ್ಯದಲ್ಲಿ ಡೆಂಗ್ಯೂ ಕೇಸ್ಗಳ ಸಂಖ್ಯೆ 59% ಏರಿಕೆ ಆಗಿದೆ. ಕೋವಿಡ್ ಕಾಲ ಹೋಯಿತು, ಈಗ ಡೆಂಗ್ಯೂ ಆತಂಕ ಶುರುವಾಗಿದೆ ಜನರಲ್ಲಿ. ರಾಜ್ಯದ ಹವಾಮಾನ ಕ್ಷಣ ಕ್ಷಣಕ್ಕೂ ಬದಲಾಗ್ತಾ ಇದೆ. ರಾಜ್ಯದಲ್ಲಿ 6,000 ಸನಿಹಕ್ಕೆ ಬಂದು ನಿಂತಿದೆ ಡೆಂಗ್ಯೂ ಕೇಸ್. 6,000 ಗಡಿಯತ್ತ ಡೆಂಗ್ಯೂ ಕೇಸ್ಗಳು ದಾಖಲಾಗಿದೆ. ದಿನದಿಂದ ದಿನಕ್ಕೆ ಕೇಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಆಸ್ಪತ್ರೆಗೆ ದಾಖಲಾಗೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಜೂನ್ ತಿಂಗಳಿಂದ ಕೇಸ್ಗಳ ಸಂಖ್ಯೆಯಲ್ಲಿ ಭಾರಿ ಏರಿಕೆ ಆಗಿದೆ. 2024 ಜೂನ್ ವರೆಗೆ 4,624 ಪ್ರಕರಣ ದಾಖಲಾಗಿದೆ. ಅಲ್ಲಿಗೆ ಬರೋಬ್ಬರಿ ಡೆಂಗ್ಯೂ ಕೇಸ್ 59% ಏರಿಕೆ ಆಗಿದೆ. ಅಷ್ಟು ವೇಗವಾಗಿ ಡೆಂಗ್ಯೂ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಡೆಂಗ್ಯೂ ಲಕ್ಷಣಗಳು ಏನೇನಾಗಿರುತ್ತೆ ಅನ್ನೋದನ್ನ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಅಂತ ಲಕ್ಷಣಗಳು ಕಂಡು ಬಂದ್ರೆ ಬೇಗ ವೈದ್ಯರನ್ನ ಭೇಟಿಯಾಗಿ, ಜೊತೆಗೆ ಪರಿಸರವನ್ನು ಕೂಡ ಸ್ವಚ್ಛವಾಗಿಟ್ಕೋಬೇಕು. ಡೆಂಗ್ಯೂ ಲಕ್ಷಣಗಳು ಕಾಣಿಸಿಕೊಂಡ ನಂತರ ತ್ವರಿತಗತಿಯಲ್ಲಿ ಚಿಕಿತ್ಸೆ ತಗೋಬೇಕು. ಅದರ ಜೊತೆಗೆ ಡೆಂಗ್ಯೂ ಬರದಂತೆ ಕೂಡ ತಡಿಬೇಕು. ದಿನೇ ದಿನೇ ಹೆಚ್ಚಾಗ್ತಲೇ ಹೋಗ್ತಾ ಇದೆ ಈ ಡೆಂಗ್ಯೂ ಪ್ರಕರಣ. ಅದರಲ್ಲೂ ಹಾವೇರಿಯಲ್ಲಂತೂ 10 ವರ್ಷದ ಬಾಲಕನನ್ನ ಡೆಂಗ್ಯೂ ಬಲಿ ಪಡೆದಿದೆ. ಹಾವೇರಿಯ ಕೆಮ್ಸ್ನಲ್ಲಿ ಏಪ್ರಿಲ್ 19ರಂದು ಬಾಲಕ ಮೃತಪಟ್ಟಿರೋದು ಡೆಂಗ್ಯೂನಿಂದ ಅನ್ನೋದನ್ನ ಆರೋಗ್ಯ ಇಲಾಖೆ ಸ್ಪಷ್ಟಪಡಿಸ್ತಾ ಇದೆ. ಏಪ್ರಿಲ್ನಲ್ಲಿ ಆ ಬಾಲಕ ಬಲಿಯಾಗಿರೋದು ಡೆಂಗ್ಯೂನಿಂದ ಅನ್ನೋದನ್ನ ಆರೋಗ್ಯ ಇಲಾಖೆ ಸ್ಪಷ್ಟಪಡಿಸ್ತಾ ಇದ್ದು, ಈ ಮೂಲಕ ಹಾವೇರಿಯಲ್ಲಿ ಈವರೆಗೆ ಡೆಂಗ್ಯೂ 2 ಬಲಿ ಪಡೆದಂತಾಗಿದೆ. ಜೊತೆಗೆ ಡೆಂಗ್ಯೂ ಕೇಸ್ಗಳು ಕೂಡ ಹಾವೇರಿಯಲ್ಲಿ ಹೆಚ್ಚಾಗ್ತಲೇ ಸಾಗ್ತಾ ಇದೆ. ಜಿಲ್ಲಾವಾರು ಪ್ರಕರಣಗಳನ್ನ, ಜೊತೆಗೆ ಡೆಂಗ್ಯೂನಿಂದ ಮೃತಪಟ್ಟವರನ್ನ ಸಂಖ್ಯೆಗಳನ್ನ ನೋಡ್ತಾ ಇದ್ದೀವಿ. ಡೆಂಗ್ಯೂ ಆರ್ಭಟ ಹೇಗಿದೆ ಅನ್ನೋದನ್ನ, ಹಾಸನದಲ್ಲಿ 2 ಮೃತಪಟ್ಟಿದ್ದಾರೆ, ಧಾರವಾಡದಲ್ಲಿ 1 ಬಲಿ, ಹಾವೇರಿಯಲ್ಲಿ 2 ಬಲಿ ಒಟ್ಟಾರೆಯಾಗಿ, ಜೊತೆಗೆ ಶಿವಮೊಗ್ಗದಲ್ಲಿ 1. ಒಟ್ಟಾರೆ ಡೆಂಗ್ಯೂ ಆರ್ಭಟಕ್ಕೆ ರಾಜ್ಯಾದ್ಯಂತ ಬೇರೆ ಬೇರೆ ಕಡೆಗಳಲ್ಲಿ, ಜಿಲ್ಲಾವಾರು ಕೇಂದ್ರಗಳಲ್ಲಿ ಎಷ್ಟು ಬಲಿಯಾಗಿದೆ ಅನ್ನೋದನ್ನ ನೋಡ್ತಾ ಇದ್ವಿ. ಬೆಂಗಳೂರಿನಲ್ಲೂ ಕೂಡ 1 ಪ್ರಕರಣ ಸ್ಪಷ್ಟ ಆಯ್ತು, ಅದು ಡೆಂಗ್ಯೂನಿಂದ ಅಂತ ನೋಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.